ಎರಡು ಸಮುವೇಲ 22ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವರು ನನ್ನ ವಿಪತ್ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವನು ನನಗೆ ಉದ್ಧಾರಕನಾದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮ ವಿಪತ್ಕಾಲದ ಸಮಯದಲ್ಲಿ ಕರ್ತನ ನಮಗೆ ಏನಾಗಿರುವವನಾಗಿದ್ದಾನೆ, ಸಹಾಯಕನಾಗಿ ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ವಿಪತ್ಕಾಲ ಅನ್ನುವಂಥದ್ದು ಸಂಭವಿಸುವಾಗ, ಹಿಂಸೆಗಳ ಅನ್ನುವಂಥದ್ದು ನಮ್ಮ ಮೇಲೆ ಬರುವಾಗ ಮನುಷ್ಯರು ಅವ್ರು ಏನ್ ಮಾಡುವವರಾಗಿದ್ದಾರೆ, ಇನ್ನೂ ಅಧಿಕವಾದಂತಹ ಹಿಂಸೆಗಳನ್ನ ನಮ್ಮ ಜೀವಿತದಲ್ಲಿ ಅವರು ಕೊಂಡು ಬರುವವರಾಗಿದ್ದಾರೆ. ಆದರೆ ಕರ್ತನ ನಮ್ಮ ವಿಪತ್ಕಾಲದ ಸಮಯದಲ್ಲಿಯೂ, ನಮ್ಮ ರೋಗದ ಸಮಯದಲ್ಲಿಯೂ, ನಮ್ಮ ಸಾಲದ ಸಮಯದಲ್ಲಿಯೂ ಕರ್ತನ ನಮಗೆ ಏನಾಗಿರುವವನಾಗಿದ್ದಾನೆ, ಒಂದು ಉದ್ಧಾರಕನಾಗಿರುವವನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ. ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ವಿಪತ್ಕಾಲ ಅನ್ನುವಂಥದ್ದು ಸಂಧಿಸುವಾಗ ನೀನು ಕರ್ತನನ್ನು ಹುಡುಕು. ದೇವರೇ, ನನ್ನ ಜೀವಿತದಲ್ಲಿ ವಿಪತ್ಕಾಲ ಅನ್ನುವಂಥದ್ದು ಹೋರಾಡಿಕೊಂಡಿದೆ, ನನ್ನ ಜೀವಿತದಲ್ಲಿ ರೋಗ ಅನ್ನುವಂಥದ್ದು ಹೋರಾಡಿಕೊಂಡಿದೆ, ಕರ್ತನೆ ನನ್ನ ಜೀವಿತದಲ್ಲಿ ಬಾಧೆಗಳು ಅನ್ನುವಂಥದ್ದು ಹೋರಾಡಿಕೊಂಡಿದೆ. ಈ ಸಮಯದಲ್ಲಿ ನೀನ್ ನನಗೆ ಸಹಾಯವನ್ನ ಮಾಡು ಸ್ವಾಮಿ, ನನ್ನ ಜೀವಿತವನ್ನ ಮಾರ್ಪಡಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನು ನಮ್ಮನ್ನ ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ವಿಪತ್ಕಾಲಗಳನ್ನ ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಇರುವಂತಹ ಕಣ್ಣೀರನ್ನ ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿರುವಂತಹ ಹಿಂಸೆಗಳನ್ನ ಆತನು ಮಾರ್ಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವ ಸಮಯಗಳು ಇವತ್ತು ಹೋರಾಡಿಕೊಂಡಿವೆ, ಆ ಎಲ್ಲಾ ಸಮಯಗಳಲ್ಲಿ ಕರ್ತನಿಗೆ ನಾವು ಸ್ತುತಿಗಳನ್ನ ಮಾಡುವಾಗ ಕರ್ತನ ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆ, ಒಂದು ಉದ್ಧಾರವನ್ನ ಕೊಂಡು ಬರುವವನಾಗಿದ್ದಾನೆ, ಒಂದು ಅಭಿವೃದ್ಧಿಯನ್ನ ಕೊಂಡು ಬರುವವನಾಗಿದ್ದಾನೆ. ಪೌಲಸೀಲರನ್ನ ನೋಡುವಾಗ ಅವ್ರನ್ನ ತೆಗೆದುಕೊಂಡು ಹೋಗಿ ಸೆರೆಮನೆಗಳಲ್ಲಿ ಹಾಕಿದ್ರು, ಕೈಕಾಲುಗಳಿಗೆ ಬೇಡಿಗಳನ್ನು ಹಾಕಿದ್ರು. ಆ ಸಮಯದಲ್ಲಿಯೂ ಕೂಡ ಪೌಲಸೀಲರು ಕರ್ತನನ್ನ ಸ್ತುತಿ ಮಾಡುವಾಗ ದೇವರು ಅವರ ವಿಪತ್ಕಾಲವನ್ನ ಮಾರ್ಪಡಿಸುವವನಾಗಿದ್ದಾನೆ. ಆ ವಿಪತ್ಕಾಲದಿಂದ ಕರ್ತನವ್ರನ್ನ ಹೊರಗಡೆ ಕರೆದುಕೊಂಡು ಬರುವವನಾಗಿದ್ದಾನೆ. ಸ್ವತಂತ್ರವಾಗಿ ನಡೆದುಕೊಂಡು ಹೋಗುವಂತೆ ಕರ್ತನವರಿಗೆ ಸಹಾಯ ಮಾಡುವವನಾಗಿದ್ದಾನೆ. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಇವತ್ತು ಯಾವ ಒಂದು ವಿಪತ್ಕಾಲ ಅನ್ನುವಂಥದ್ದು ನಮ್ಮ ಕುಟುಂಬಗಳಲ್ಲಿ ಹೋರಾಡಿಕೊಂಡಿರುವಂತದ್ದಾಗಿದೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಹೋರಾಡಿಕೊಂಡಿರುವಂತದ್ದಾಗಿದೆ. ಕರ್ತನಿಗೆ ನಾವು ಅದರಲ್ಲಿ ಸ್ತುತಿಗಳನ್ನ ಮಾಡುವಾಗ ದೇವರು ಅದರಿಂದ ನಮ್ಮನ್ನ ಬಿಡಿಸಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬರುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆಗಳಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಕರ್ತನೆ ಒಂದು ವಿಪತ್ಕಾಲದಿಂದ ಬಿಡಿಸಿ ನಿನ್ನ ಜನರಿಗೆ ನೀನು ಸಹಾಯ ಮಾಡುವುದಕ್ಕಾಗಿ, ಅಭಿವೃದ್ಧಿ ಕೊಂಡು ಬರುವುದಕ್ಕಾಗಿ, ಉದ್ಧಾರ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.